ಇನ್ನು ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಚಂದ್ರು, ಅದೇ ರೀತಿಯಾಗಿ ನವದೆಹಲಿಯಿಂದ ನಟೇಶ್ ಇದ್ದಾರೆ, ಹಾಸನದಿಂದ ಖುಷ್ವಂತ್, ಕಲಬುರಗಿಯಿಂದ ಓಂ ಪ್ರಕಾಶ್, ಮೈಸೂರಿನಿಂದ ವಿನೋದ್, ಬೆಂಗಳೂರಿನಿಂದ ದೀಪ್ತಿ ತೊಳ್ಪಾಡಿ, ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ್ ಮರ್ಕಲೆ, ಶಿವಮೊಗ್ಗದಿಂದ ಭೀಮನಾಯಕ. ಇನ್ನು ಓಂ ಪ್ರಕಾಶ್ ಮುನ್ನೂರ್ ಬಳಿ ಹೋಗ್ತೀನಿ. ಕಲಬುರಗಿ ಓಂ ಪ್ರಕಾಶ್ ಮುನ್ನೂರಲ್ಲಿ ಜನ ಏನ್ ಹೇಳ್ತಾರೆ ಇವತ್ತಿನ ಬಜೆಟ್ನ ವಿಚಾರವಾಗಿ ಮಾತಾಡಿಸಬಹುದಾ, ಪ್ರಯತ್ನ ಪಡಬಹುದಾ? ನಾಗೇಂದ್ರ ಬಾಬು, ಎಸ್, ಖಂಡಿತ ಕೇಂದ್ರದ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕಲಬುರಗಿಯ ಜನರು ಕೂಡ ಇಟ್ಕೊಂಡಿರುವಂತದ್ದು. ಇದೀಗ ಬಜೆಟ್ ಕೂಡ ಆಗಿರುವಂತದ್ದು. ನಾನು ನೇರವಾಗಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಇವತ್ತು ಕೇಂದ್ರದ ಬಜೆಟ್ ಮಂಡನೆ ಆಗಿರುವಂತದ್ದು. ಮೊದಲನೇದಾಗಿ ಈ ಬಜೆಟ್ ಬಗ್ಗೆ ಏನ್ ಅನ್ಸುತ್ತೆ? ಬಹಳ ತೃಪ್ತಿಕರ ಮತ್ತು ಸಂತೋಷದ ವಿಷಯ ಇದೆ ಸರ್. ಇವತ್ತೇನು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇದು ಏನಪ್ಪಾ ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರನ್ನ ಗುರಿಯಾಗಿಸ್ಕೊಂಡು ಮಾಡಿದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ ಸರ್. ಮತ್ತು ಔಷಧಿ ಮೇಲೆ ಇರತಕ್ಕಂಥ ರಿಯಾಯಿತಿ ಆಗಲಿ, ಮತ್ತೆ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ, ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಮತ್ತು ದಿನನಿತ್ಯ ಬಳಸತಕ್ಕಂಥ ವಸ್ತುಗಳ ಮೇಲೆ ಏನು ಅವರು ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ದಾರೆ, ಇದು ಇಡೀ ದೇಶದ ಜನರು ಏನಪ್ಪಾ ಅಂತ ಹರ್ಷ ಪಡುವಂತ ಸಂತೋಷಕರ ವಿಷಯ ಸರ್ ಇದು. ಸರ್, ಈಗ ಆದಾಯ ತೆರಿಗೆ 12 ಲಕ್ಷವರೆಗೂ ಕೂಡ ಏನೋ ಒಂದು ವಿಸ್ತರಣೆ ಮಾಡಿರುವಂತದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಇವತ್ತಿನ ದಿವಸ ಒಂದ್ ರೀತಿಲಿಂತ ಮಧ್ಯಮ ವರ್ಗದವ್ರು ಈಗ ಗುರಿ ಇಟ್ಕೊಂಡ್ಕಿಂತ ಒಳ್ಳೆ ಕೆಲಸ ಮಾಡಿರತ್ತೆ ಅನ್ಸ್ಲಾಗತ್ತದ. ಆದ್ರೂ ಇನ್ನೊಂದ್ ಸ್ವಲ್ಪ ಇದ್ರೊಳಗೆ ಬದಲಾವಣೆ ಆದ್ರೂ ಚೆನ್ನಾಗಿರ್ತದೆ. ಯಾಕಂದ್ರೆ ಇವತ್ತೊಂದು ನಾವು ಒಂದು ಸಾಮಾನ್ಯ ವಾಹನ ತಗೋಕ್ ಹೋಗ್ಬೇಕಾದ್ರೆ ಅದು ಮ್ಯಾನುಫ್ಯಾಕ್ಚರ್ ಟ್ಯಾಕ್ಸ್ ಪ್ಲಸ್ ಆದ್ಮೇಲೆ GST ಪ್ಲಸ್ ಅದು ಆದ್ಮೇಲೆ ರೋಡ್ ಟ್ಯಾಕ್ಸ್, ಅದು ಆದ್ಮೇಲೆ ಮತ್ತೆ ಪೆಟ್ರೋಲ್ ಟ್ಯಾಕ್ಸ್, ಇವತ್ತಿನ ದಿವಸ ಅವೆಲ್ಲ ಒಂದು ಕೂಡಿಸಿ ಒಂದೇ ಮಾಡಿದ್ರಲ್ಲ. ಇವತ್ತಿನ ದಿವಸ ಏನು ಎಲೆಕ್ಟ್ರಿಕಲ್ ವಾಹನಗಳಿಗೇನು ಒಳ್ಳೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪರಿಸರ ಉಳಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನೀವು ಟ್ಯಾಕ್ಸ್ ಒಳ್ಳೇದಾಗ್ತಿತ್ತು, ಅದು ಟ್ಯಾಕ್ಸ್ ಕಮ್ಮಿ ಮಾಡಿದ್ಮೇಲೆ ಆಯ್ತು. ಇವಾಗ ರಾಜ್ಯದಿಂದ ರಾಜ್ಯಕ್ಕೆ ಹೋದ್ರೆ ಇವಾಗ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೂ ನಾವು ಟೂಲ್ ಕೊಡಬೇಕು, ಟ್ಯಾಕ್ಸ್ ಪ್ರತಿಯೊಂದು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ಪರವಾಗಿಲ್ಲ, ಮಧ್ಯಮ ವರ್ಗದವ್ರಿಗೆ ಮೇಲೆತ್ತಂತ ಕೆಲಸ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸರ್, ಈಗ ಮೊದಲು ಅಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ತಾವು ನೋಡಿರ್ಬೋದು ಅಂದ್ರೆ 7 ಲಕ್ಷವರೆಗೂ ಟ್ಯಾಕ್ಸ್ ರಿಯಾಕ್ಷನ್ ಇತ್ತು. ಈ ಸರಿ ಅದು 12 ಲಕ್ಷಕ್ಕೆ ಒಯ್ದಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು 1 ಲಕ್ಷ ಆದಾಯ ಗಳಿಸಿದ್ರು ಕೂಡ ಅದು ಆದಾಯ ತೆರಿಗೆ ಕಟ್ಟೋಗಿಲ್ಲ. ಸೊ ಇವತ್ತಿನ ಬಜೆಟ್? ಹೌದು ಸರ್, ಇವತ್ತಿನ ಬಜೆಟ್ ನಲ್ಲಿ ಏನು ಮುಖ್ಯವಾಗಿ ಇವತ್ತಿನ ದಿವಸ ಏನು 12 ಲಕ್ಷದವರೆಗಿನ ಏನು ತೆರಿಗೆ ಕಟ್ಟಬೇಕಲ್ಲ, ಅದು ಕಟ್ಟುವಂತಿಲ್ಲ ಮಾಡ್ರೆ ಅದು ಒಂದು ಒಳ್ಳೆಯದು ವಿಷಯ. ಅದೇ ರೀತಿ ಇವತ್ತೊಂದು ದಿವಸ ಏನು ಈ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇಡೀ ನಮ್ಮ ಏನು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂತ ಒಂದು ಬಜೆಟ್ ಇದೆ. ಇಡೀ ದೇಶ ಮೆಚ್ಚುವಂತ ಒಂದು ಬಜೆಟ್ ಇದಾಗಿದೆ. ಅದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂತ ಏನು ವಸ್ತುಗಳವ, ಟಿವಿ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಕಾಟನ್ ಬಟ್ಟೆ, ಇದೆಲ್ಲ ಬೆಲೆಯನ್ನು ಇಳಿಕೆ ಮಾಡಿದ್ದು ಇದು ಒಂದು ಜನಸಾಮಾನ್ಯರ ಒಂದು ಬಜೆಟ್ ಅಂತ ಇವತ್ತಿನ ದಿವಸ ನಾವು ಹೇಳಕ್ ಇಚ್ಛಪಡ್ತೀವಿ ಸರ್. ತಾವು ಯಾವ ರೀತಿಯಾದಂತ ನಿರೀಕ್ಷೆ ಇತ್ತು ಅನ್ನೋದು? ಇನ್ನೂ ನಿರೀಕ್ಷೆ ಇತ್ತು ಸರ್. ಇನ್ನು ಯಾಕಂದ್ರೆ ಇನ್ನೂ ಬಜೆಟ್ ನಲ್ಲಿ ಇನ್ನೂ ಸ್ವಲ್ಪ ಎಜುಕೇಶನ್ ಸಲುವಾಗಿ ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಈ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡಬೇಕಾಗಿತ್ತು. ಹಾಗೆ ಪ್ರವಾಸೋದ್ಯಮಕ್ಕೂ ಸ್ವಲ್ಪ ಮಹತ್ವ ಕೊಡಬೇಕಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಒಂದು ರೀತಿಯಿಂದ ಇಡೀ ಒಂದು ಭಾರತ ದೇಶಕ್ಕೆ ಕೊಂಡೊಯ್ಯುವಂತ ಒಂದು ಬಜೆಟ್ ಇದಾಗಿದೆ. ಮತ್ತೊಬ್ರು ಕೂಡ ಇದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ. ಇವತ್ತಿನ ಬಜೆಟ್ ನಿಮ್ಗೆ ಹೇಗ? ರೈಟ್, ನಮ್ಮ ಜೊತೆಯಲ್ಲಿ FKCCIನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಪ್ರಮುಖವಾಗಿ ಇವತ್ತಿನ ಜನ ಹೇಳ್ತಾ ಇರೋದು ಈ ಕ್ಯಾನ್ಸರ್ ವಿಚಾರವಾಗಿ, ಕ್ಯಾನ್ಸರ್ ಮುಕ್ತ ಭಾರತ. ಮೊನ್ನೆ ಅಷ್ಟೇ ಶಿವಣ್ಣ ಅವರು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಬಂದ್ರು. ಇವತ್ತು ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಟ್ರಾಮಾ ಸೆಂಟರ್ಗಳನ್ನ ತೆಗೆಯೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಈ ಕ್ಯಾನ್ಸರ್ನ ಚಿಕಿತ್ಸೆಯ ಸಂದರ್ಭದಲ್ಲಿ ಲಕ್ಷ ಖರ್ಚಾಗ್ತಾ ಇತ್ತು. ಅದಕ್ಕೆ ತೆಗೆದುಕೊಳ್ಳುವಂತ ಟ್ಯಾಬ್ಲೆಟ್ಗಳು, ಔಷಧಿಗಳು, ಮೆಡಿಸಿನ್ಗಳು ಅದು ದುಬಾರಿ ಇತ್ತು. ಇನ್ನು ಮುಂದೆ ಅದು ಕಡಿಮೆ ಅಂತ ಹೇಳಿದ್ದಾರೆ. ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಮುಖವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದನ್ನು ಯಾವ ರೀತಿಯಾಗಿ ರೈತರು ಸದ್ಬಳಕೆಯನ್ನ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಬಜೆಟ್ ತುಂಬಾ ಜನರಿಗೆ, ಅದರಲ್ಲೂ ಮಧ್ಯಮ ವರ್ಗದವರಿಗೆ ತುಂಬಾನೇ ಖುಷಿಯನ್ನ ತಂದಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಇನ್ನು ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಚಂದ್ರು, ಅದೇ ರೀತಿಯಾಗಿ ನವದೆಹಲಿಯಿಂದ ನಟೇಶ್ ಇದ್ದಾರೆ, ಹಾಸನದಿಂದ ಖುಷ್ವಂತ್, ಕಲಬುರಗಿಯಿಂದ ಓಂ ಪ್ರಕಾಶ್, ಮೈಸೂರಿನಿಂದ ವಿನೋದ್, ಬೆಂಗಳೂರಿನಿಂದ ದೀಪ್ತಿ ತೊಳ್ಪಾಡಿ, ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ್ ಮರ್ಕಲೆ, ಶಿವಮೊಗ್ಗದಿಂದ ಭೀಮನಾಯಕ. ಇನ್ನು ಓಂ ಪ್ರಕಾಶ್ ಮುನ್ನೂರ್ ಬಳಿ ಹೋಗ್ತೀನಿ. ಕಲಬುರಗಿ
ಓಂ ಪ್ರಕಾಶ್ ಮನೋರಲ್ಲಿ ಜನ ಏನ್ ಹೇಳ್ತಾರೆ ಇವತ್ತಿನ ಬಜೆಟ್ ನ ವಿಚಾರವಾಗಿ ಮಾತಾಡಿಸಬಹುದಾ, ಪ್ರಯತ್ನ ಪಡಬಹುದಾ? ನಾಗೇಂದ್ರ ಬಾಬು, ಎಸ್, ಖಂಡಿತ ಕೇಂದ್ರದ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕಲಬುರಗಿಯ ಜನರು ಕೂಡ ಇಟ್ಕೊಂಡಿರುವಂತದ್ದು. ಇದೀಗ ಬಜೆಟ್ ಕೂಡ ಆಗಿರುವಂತದ್ದು. ನಾನು ನೇರವಾಗಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಇವತ್ತು ಕೇಂದ್ರದ ಬಜೆಟ್ ಮಂಡನೆ ಆಗಿರುವಂತದ್ದು. ಮೊದಲನೇದಾಗಿ ಈ ಬಜೆಟ್ ಬಗ್ಗೆ ಏನ್ ಅನ್ಸುತ್ತೆ? ಬಹಳ ತೃಪ್ತಿಕರ ಮತ್ತು ಸಂತೋಷದ ವಿಷಯ ಇದೆ ಸರ್. ಇವತ್ತೇನು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇದು ಏನಪ್ಪಾ ಅಂತ ಮಧ್ಯಮ ವರ್ಗದವರು ಮತ್ತು ಬಡವರನ್ನ ಗುರಿಯಾಗಿಸಿಕೊಂಡು ಮಾಡಿದಾರೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ ಸರ್. ಮತ್ತು ಔಷಧಿ ಮೇಲೆ ಇರತಕ್ಕಂಥ ರಿಯಾಯಿತಿ ಆಗಲಿ, ಮತ್ತೆ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ, ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಮತ್ತು ದಿನನಿತ್ಯ ಬಳಸತಕ್ಕಂಥ ವಸ್ತುಗಳ ಮೇಲೆ ಏನು ಅವರು ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ದಾರೆ, ಇದು ಇಡೀ ದೇಶದ ಜನರು ಏನಪ್ಪಾ ಅಂತ ಹರ್ಷ ಪಡುವಂತ ಸಂತೋಷಕರ ವಿಷಯ ಸರ್ ಇದು. ಸರ್, ಈಗ ಆದಾಯ ತೆರಿಗೆ 12 ಲಕ್ಷವರೆಗೂ ಕೂಡ ಏನೋ ಒಂದು ವಿಸ್ತರಣೆ ಮಾಡಿರುವಂತದ್ದು, ಇದ್ರ ಬಗ್ಗೆ ಹೇಳೋದಾದ್ರೆ ಇವತ್ತಿನ ದಿವಸ ಒಂದ್ ರೀತಿಲಿಂತ ಮಧ್ಯಮ ವರ್ಗದವ್ರು ಈಗ ಗುರಿ ಇಟ್ಕೊಂಡ್ಕಿಂತ ಒಳ್ಳೆ ಕೆಲಸ ಮಾಡಿರತ್ತೆ ಅನ್ಸ್ಲಾಗತ್ತದ. ಆದ್ರೂ ಇನ್ನೊಂದ್ ಸ್ವಲ್ಪ ಇದ್ರೊಳಗೆ ಬದಲಾವಣೆ ಆದ್ರೂ ಚೆನ್ನಾಗಿರ್ತದೆ. ಯಾಕಂದ್ರೆ ಇವತ್ತೊಂದು ನಾವು ಒಂದು ಸಾಮಾನ್ಯ ವಾಹನ ತಗೋಕ್ ಹೋಗ್ಬೇಕಾದ್ರೆ ಅದು ಮ್ಯಾನುಫ್ಯಾಕ್ಚರ್ ಟ್ಯಾಕ್ಸ್ ಪ್ಲಸ್ ಆದ್ಮೇಲೆ GST ಪ್ಲಸ್ ಅದು ಆದ್ಮೇಲೆ ರೋಡ್ ಟ್ಯಾಕ್ಸ್, ಅದು ಆದ್ಮೇಲೆ ಮತ್ತೆ ಪೆಟ್ರೋಲ್ ಟ್ಯಾಕ್ಸ್, ಇವತ್ತಿನ ದಿವಸ ಅವೆಲ್ಲ ಒಂದು ಗೂಡಿಸಿ ಒಂದೇ ಮಾಡಿದ್ರಲ್ಲ. ಇವತ್ತಿನ ದಿವಸ ಏನು ಎಲೆಕ್ಟ್ರಿಕಲ್ ವಾಹನಗಳಿಗೇನು ಒಳ್ಳೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪರಿಸರ ಉಳಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ನೀವು ಟ್ಯಾಕ್ಸ್ಗೂ ಒಳ್ಳೇದಾಗ್ತಿತ್ತು, ಅದು ಟ್ಯಾಕ್ಸ್ ಕಮ್ಮಿ ಮಾಡಿದ್ಮೇಲೆ ಆಯ್ತು. ಇವಾಗ ರಾಜ್ಯದಿಂದ ರಾಜ್ಯಕ್ಕೆ ಹೋದ್ರೆ ಇವಾಗ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೂ ನಾವು ಟೂಲ್ ಕೊಡಬೇಕು, ಟ್ಯಾಕ್ಸ್ ಪ್ರತಿಯೊಂದು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ಪರವಾಗಿಲ್ಲ, ಮಧ್ಯಮ ವರ್ಗದವ್ರಿಗೆ ಮೇಲೆತ್ತಂತ ಕೆಲಸ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸರ್, ಈಗ ಮೊದಲು ಅಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ತಾವು ನೋಡಿರ್ಬೋದು ಅಂದ್ರೆ 7 ಲಕ್ಷವರೆಗೂ ಟ್ಯಾಕ್ಸ್ ರಿಯಾಕ್ಷನ್ ಇತ್ತು. ಈ ಸರಿ ಅದು 12 ಲಕ್ಷಕ್ಕೆ ಒಯ್ದಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು 1 ಲಕ್ಷ ಆದಾಯ ಗಳಿಸಿದ್ರು ಕೂಡ ಅದು ಆದಾಯ ತೆರಿಗೆ ಕಟ್ಟೋಗಿಲ್ಲ. ಸೊ ಇವತ್ತಿನ ಬಜೆಟ್ ಹೌದು ಸರ್, ಇವತ್ತಿನ ಬಜೆಟ್ ನಲ್ಲಿ ಏನು ಮುಖ್ಯವಾಗಿ ಇವತ್ತಿನ ದಿವಸ ಏನು 12 ಲಕ್ಷದವರೆಗಿನ ಏನು ತೆರಿಗೆ ಕಟ್ಟಬೇಕಲ್ಲ, ಅದು ಕಟ್ಟುವಂತಿಲ್ಲ ಮಾಡ್ರೆ ಅದು ಒಂದು ಒಳ್ಳೆಯದು ವಿಷಯ. ಅದೇ ರೀತಿ ಇವತ್ತೊಂದು ದಿವಸ ಏನು ಈ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ, ಇಡೀ ನಮ್ಮ ಏನು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂತ ಒಂದು ಬಜೆಟ್ ಇದೆ. ಇಡೀ ದೇಶ ಮೆಚ್ಚುವಂತ ಒಂದು ಬಜೆಟ್ ಇದಾಗಿದೆ. ಅದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂತ ಏನು ವಸ್ತುಗಳವ, ಟಿವಿ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಕಾಟನ್ ಬಟ್ಟೆ, ಇದೆಲ್ಲ ಬೆಲೆಯನ್ನು ಇಳಿಕೆ ಮಾಡಿದ್ದು ಇದು ಒಂದು ಜನಸಾಮಾನ್ಯರ ಒಂದು ಬಜೆಟ್ ಅಂತ ಇವತ್ತಿನ ದಿವಸ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ತಾವು ಯಾವ ರೀತಿಯಾದಂತ ನಿರೀಕ್ಷೆ ಇತ್ತು ಅನ್ನೋದು? ಇನ್ನೂ ನಿರೀಕ್ಷೆ ಇತ್ತು ಸರ್. ಇನ್ನೂ ಯಾಕಂದ್ರೆ ಇನ್ನೂ ಬಜೆಟ್ ನಲ್ಲಿ ಇನ್ನೂ ಸ್ವಲ್ಪ ಎಜುಕೇಶನ್ ಸಲುವಾಗಿ ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಈ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡಬೇಕಾಗಿತ್ತು. ಹಾಗೆ ಪ್ರವಾಸೋದ್ಯಮಕ್ಕೂ ಸ್ವಲ್ಪ ಮಹತ್ವ ಕೊಡಬೇಕಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಒಂದು ರೀತಿಯಿಂದ ಇಡೀ ಒಂದು ಭಾರತ ದೇಶಕ್ಕೆ ಕೊಂಡೊಯ್ಯುವಂತ ಒಂದು ಬಜೆಟ್ ಇದಾಗಿದೆ. ಮತ್ತೊಬ್ರು ಕೂಡ ಇದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ. ಇವತ್ತಿನ ಬಜೆಟ್ ನಿಮ್ಗೆ ಹೇಗ? ರೈಟ್, ನಮ್ಮ ಜೊತೆಯಲ್ಲಿ FKCCIನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಪ್ರಮುಖವಾಗಿ ಇವತ್ತಿನ ಜನ ಹೇಳ್ತಾ ಇರೋದು ಈ ಕ್ಯಾನ್ಸರ್ ವಿಚಾರವಾಗಿ, ಕ್ಯಾನ್ಸರ್ ಮುಕ್ತ ಭಾರತ. ಮೊನ್ನೆ ಅಷ್ಟೇ ಶಿವಣ್ಣ ಅವರು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಬಂದ್ರು. ಇವತ್ತು ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಟ್ರಾಮಾ ಸೆಂಟರ್ಗಳನ್ನ ತೆಗೆಯೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಈ ಕ್ಯಾನ್ಸರ್ನ ಚಿಕಿತ್ಸೆಯ ಸಂದರ್ಭದಲ್ಲಿ ಲಕ್ಷ ಖರ್ಚಾಗ್ತಾ ಇತ್ತು. ಅದಕ್ಕೆ ತೆಗೆದುಕೊಳ್ಳುವಂತ ಟ್ಯಾಬ್ಲೆಟ್ಗಳು, ಔಷಧಿಗಳು, ಮೆಡಿಸಿನ್ಗಳು ಅದು ದುಬಾರಿ ಇತ್ತು. ಇನ್ನು ಮುಂದೆ ಅದು ಕಡಿಮೆ ಅಂತ ಹೇಳಿದ್ದಾರೆ. ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಮುಖವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಇದನ್ನು ಯಾವ ರೀತಿಯಾಗಿ ರೈತರು ಸದ್ಬಳಕೆಯನ್ನ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಬಜೆಟ್ ತುಂಬಾ ಜನರಿಗೆ, ಅದರಲ್ಲೂ ಮಧ್ಯಮ ವರ್ಗದವರಿಗೆ ತುಂಬಾನೇ ಖುಷಿಯನ್ನ ತಂದಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ.